ನಾಳೆಯಿಂದ ಐಪಿಎಲ್ ಹಬ್ಬ ಪ್ರಾರಂಭವಾಗಲಿದೆ. ಐಪಿಎಲ್ 2026ರ ಕ್ರಿಕೆಟ್ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಡುವೆ ಚೊಚ್ಚಲ ಪಂದ್ಯ ನಡೆಯಲಿದ್ದು, ಅಭಿಮಾನಿಗಳ ಸುರಕ್ಷತೆಗಾಗಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಅಭೇದ್ಯ ಕೋಟೆ ನಿರ್ಮಿಸಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ನಾಳೆಯಿಂದ 19ನೇ ಆವೃತ್ತಿಯ ಐಪಿಎಲ್ ಪ್ರಾರಂಭ. ಒಂದು ಟ್ರೋಫಿಗಾಗಿ 10 ಬಲಿಷ್ಠ ತಂಡಗಳ ಸೆಣಸಾಟ. ಚಿನ್ನಸ್ವಾಮಿಯಲ್ಲಿ ಉದ್ಘಾಟನಾ ಹೈ ವೋಲ್ಟೇಜ್ ಪಂದ್ಯ. ಕ್ರಿಕೆಟ್ ಅಭಿಮಾನಿಗಳು 2 ತಿಂಗಳ ಕಾಲ ನಡೆಯುವ ಐಪಿಎಲ್ ಪಂದ್ಯವನ್ನ ಕಣ್ತುಂಬಿಕೊಳ್ಳಲು ಕಾದು ಕುಳಿತಿದ್ದಾರೆ. 19ನೇ ಆವೃತ್ತಿಯ ಐಪಿಎಲ್ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ನಡೆಯುತ್ತಿದೆ. ಮೊದಲ ಪಂದ್ಯ ಆರ್ಸಿಬಿ ಮತ್ತು ಎಸ್ಆರ್ಎಚ್ ನಡುವೆ ನಡೆಯುವ ಹೈ ವೋಲ್ಟೇಜ್ ಪಂದ್ಯವಾಗಿದೆ. ನಾಳೆ ನಡೆಯುವ ಪಂದ್ಯಕ್ಕೆ ಮತ್ತು ಅಭಿಮಾನಿಗಳ ಸುರಕ್ಷತೆಗಾಗಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಅಭೇದ್ಯ ಕೋಟೆ ನಿರ್ಮಿಸಿದ್ದಾರೆ. ಇನ್ನು ನಾಳೆ ನಡೆಯಲಿರುವ ಪಂದ್ಯ ಬಿಗಿ ಭದ್ರತೆಯಲ್ಲಿಯೇ ನಡೆಯಲಿದೆ. ಈಗಾಗಲೇ ನಗರದ ಪೊಲೀಸರು ಎಲ್ಲಾ ತಯಾರಿ ನಡೆಸಿದ್ದು, ಸಿವಿಲ್ ಡಿಫೆನ್ಸ್, ಗರುಡ ಫೋರ್ಸ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಕ್ರೀಡಾಂಗಣದ ಒಳಗೆ ಮತ್ತು ಹೊರಗೆ ಸನ್ನದ್ಧರಾಗಿದ್ದಾರೆ. ಸ್ಟೇಡಿಯಂ ಸುತ್ತಲೂ 150ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇದರ ಜೊತೆಗೆ 500 ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇವುಗಳ ನೇರ ಸಂಪರ್ಕವನ್ನ ಕಮಾಂಡ್ ಸೆಂಟರ್ಗೆ ನೀಡಲಾಗಿದೆ. ಕಮಿಷನರ್ ತಮ್ಮ ಚೇಂಬರ್ನಿಂದಲೇ ಪ್ರತಿಯೊಂದು ಚಲನವಲನವನ್ನ ಗಮನಿಸಲಿದ್ದಾರೆ. ನಾವು ಜಾರ್ವಿಸ್ ಅಂತ ಎ ಐ ಸಿಸ್ಟಮ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಜಾರ್ವಿಸ್ ಅಂತ ನಮ್ಮ ಕಂಪನಿ ಸ್ಟ್ಯಾಕ್ ನಮ್ದು ಎ ಐ ಸಿಸ್ಟಮ್. ಸೊ ಈಗ ಟೋಟಲ್ ಆಗಿ ನಾವು 500 ಕ್ಯಾಮರಾಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. 340 ನಾವು ಹೊಸತ್ತು ಹಾಕಿದ್ದೀವಿ, 160 ಎಕ್ಸಿಸ್ಟಿಂಗ್ ಇತ್ತು. ಸೊ ಟೋಟಲ್ 500+ ಆಗಿ ಕ್ಯಾಮರಾಸ್ ಇದೆ. ಇಲ್ಲಿ 3 ವಿಡಿಯೋ ವಾಲ್ ಮಾಡ್ತೀವಿ. ಇದು ಪೊಲೀಸ್ ಔಟ್ ಪೋಸ್ಟ್ ಚಿನ್ನಸ್ವಾಮಿಯಲ್ಲಿ. ಸೊ ಇಲ್ಲಿ ಪೊಲೀಸ್ ಕುತ್ಕೊಂಡು ಅವರಿಗೆ ಯಾವಾಗ ನಾವೀಗ ಅನಾಲಿಟಿಕ್ಸ್ ರನ್ ಮಾಡ್ತೀವಿ ಇದರಲ್ಲಿ. ಸೊ ಕ್ರೌಡ್ ಡೆನ್ಸಿಟಿ ಅನಾಲಿಟಿಕ್ಸ್ ಮಾಡ್ತೀವಿ, ಕ್ಯೂ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಮತ್ತೆ ಈಗಾದ್ರೆ ವೈಲೆನ್ಸ್ ಡಿಟೆಕ್ಷನ್ ಮಾಡ್ತೀವಿ, ಫೇಶಿಯಲ್ ರೆಕಗ್ನಿಷನ್ ಮಾಡ್ತೀವಿ. ಸೊ ಈಗ ಯಾರ ಏನಾದ್ರೆ ನೋಡಿ ಇಲ್ಲಿ ಇವತ್ತು 825ಗೆ ಹೈ ಕ್ರೌಡ್ ಡೆನ್ಸಿಟಿ ಅಂತ ಬಂದಿದೆ. ಸೊ ನಿಮ್ಗೆ ಹಾಗೆ ಅಲರ್ಟ್ ಬರ್ತಾ ಇದೆ. ಅದು ಕ್ಲಿಕ್ ಮಾಡಿದ್ರೆ ಕೂಡ ನಿಮ್ಗೆ ಒಂದು ಕ್ಲಿಪ್ ಬರ್ತದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದ್ದು, ಸಂಜೆ 7 ಗಂಟೆಗೆ ಟಾಸ್ ಪ್ರಕ್ರಿಯೆ ನಡೆಯಲಿದೆ. ವಿಶೇಷವೆಂದರೆ ಈ ಬಾರಿ ಉದ್ಘಾಟನಾ ಸಮಾರಂಭ ಇರುವುದಿಲ್ಲ. ನೇರವಾಗಿ ಸಂಜೆ 7:30ಕ್ಕೆ ಪಂದ್ಯ ಆರಂಭವಾಗಲಿದೆ. 2 ತಂಡಗಳಲ್ಲಿ ಸ್ಫೋಟಕ ಬ್ಯಾಟರ್ಗಳ ದಂಡೆ ಇರುವುದರಿಂದ ರನ್ ಮಳೆ ಹರಿಯುವುದು ಖಚಿತ ಎನ್ನಲಾಗ್ತಿದೆ. ಹೀಗಾಗಿ ಗೇಟ್ ಪಾಸ್, ಪಾರ್ಕಿಂಗ್ ವ್ಯವಸ್ಥೆ, ಟಿಕೆಟ್ ಖರೀದಿದಾರರಿಗೆ ಮೆಟ್ರೋ ಪಾಸ್, ಮ್ಯಾಚ್ ಪ್ರಾರಂಭ ಆಗುವ ಮುಂಚೆಯೇ ವೀಕ್ಷಕರು ಸ್ಟೇಡಿಯಂನಲ್ಲಿರಬೇಕೆಂಬ ನಿಯಮಗಳನ್ನ ತರಲಾಗಿದೆ. ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಟಿದ್ದೀವಿ. ಇಷ್ಟು ವರ್ಷ ಟಿಕೆಟ್ ಕೌಂಟ್ರಲ್ಲಿ ಕೊಡ್ತಾ ಇದ್ರು, ಈ ಸಲ ಬೇರೆ ಟಿಕೆಟ್ ಬೇರೆ ಕೌಂಟ್ರಲ್ಲಿ ಇಲ್ಲ. ಇದೊಂದು ಬೃಹತ್ ಅಭಿಮಾನಿಗಳಿಗೆ ಏನೇವಾಗಿ ಅಂತ ಹೇಳ್ತಾ ಇದ್ದೀನಿ. ಹಂಗಾಗಿ ಟಿಕೆಟ್ ಸಿಗದೆ ಸುಮಾರು ಜನ ಇಲ್ಲಿ ಬಂದು ನಿಂತ್ಕೊತಾ ಇದ್ದಾರೆ. ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ, ಎಲ್ಲ ಆನ್ಲೈನಲ್ಲೇ ಸೋಲ್ಡ್ ಔಟ್ ಆಗಿದೆ. ಅದೊಂಚೂರು ಅಭಿಮಾನಿಗಳು ಒಂಚೂರು ಹಿನಾಯವಾದ ಸೋಲು ಅಂತ ಹೇಳ್ತೀನಿ. ಈಗ ಹೆಂಗಂದರೆ ಈಗ ಟಿಕೆಟ್ ಬಿಟ್ಟು 2 ನಿಮಿಷಕ್ಕೆ ಸೋಲ್ಡ್ ಔಟ್ ಆಗಿದೆ. ಯಾವುದೇ ರೀತಿ ಟಿಕೆಟ್ ಯಾವುದೂ ಇಲ್ಲ. ಅಂದರೆ ಅಭಿಮಾನಿಗಳು ಅಷ್ಟು ಆತರದಿಂದ ಕಾಯ್ತಾ ಇದ್ದಾರೆ ಅಂತ ಟಿಕೆಟಿಗೆ. ಇದು ಇನ್ನು ಅಭಿಮಾನಿ ಈ ಕ್ರೇಜ್ ಈ ವರ್ಷ ತುಂಬ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಒಟ್ನಲ್ಲಿ ನಾಳೆಯಿಂದ ಐಪಿಎಲ್ ಮ್ಯಾಚ್ ನಡೆಯಲಿದ್ದು, ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಿದ್ದಾರೆ. ಮ್ಯಾಚ್ ಸಂಬಂಧಪಟ್ಟಂತೆ ಎಲ್ಲ ತಯಾರಿ ಕೆಎಸ್ಸಿಎ ಪೂರೈಸಿದೆ. ಆರ್ಸಿಬಿ ತವರಿನಲ್ಲಿ ತನ್ನ ಪಂದ್ಯಗಳನ್ನ ಆಡ್ತಿರುವುದು ಅಭಿಮಾನಿಗಳ ಸಂತಸವನ್ನ ಇಮ್ಮಡಿಗೊಳಿಸಿದೆ. ತವರಿನಲ್ಲಿ ಅಭಿಮಾನಿಗಳ ಮುಂದೆ 19ನೇ ಆವೃತ್ತಿಯನ್ನ ಗೆಲುವಿನೊಂದಿಗೆ ಆರಂಭಿಸಲು ನೋಡ್ತಿರುವ ಆರ್ಸಿಬಿಗೆ ಸನ್ ರೈಸರ್ಸ್ ಹೈದರಾಬಾದ್ ಯಾವ ರೀತಿ ಟಕ್ಕರ್ ಕೊಡುತ್ತೆ ಎಂದು ಕಾದು ನೋಡೋಣ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.